171 ಮತಗಳು ಬಂದಿದ್ದವು. DN ಜೀವರಾಜ್ ಅವರಿಗೆ ಅವರ ಎದುರಾಳಿ ಬಿಜೆಪಿಯ ಅಭ್ಯರ್ಥಿ ಅವರಿಗೆ 58,970 ಮತಗಳು ಬಂದಿದ್ದವು. 58,970 ಮತಗಳು ಬಂದಿದ್ದವು. ರಾಜೇಗೌಡರಿಗೆ EVM ನಲ್ಲಿ ಬಂದಿದ್ದಂಥ ಮತಗಳು ಬಂದಿದ್ದಂಥ ಮತಗಳು 58,602. ಮತ್ತು ಪೋಸ್ಟಲ್ನಲ್ಲಿ ಬಂದಿದ್ದಂಥ ಮತಗಳು 569. ಜೀವರಾಜ್ ಅವರಿಗೆ EVM ನಲ್ಲಿ ಬಂದಿದ್ದಂಥ ಮತಗಳು Parakit AI is an AI online call assistant that gives you the answer to every question on your online call. 58,278. ಪೋಸ್ಟಲ್ ನಲ್ಲಿ ಬಂದಿದ್ದಂಥ ಮತಗಳು 692. ಸೊ ಒಟ್ಟಾರೆಯಾಗಿ 201 ಮತಗಳಿಂದ ರಾಜೇಗೌಡರು ಗೆದ್ದಿದ್ದರು. ಇವೆಲ್ಲವೂ ಕೂಡ ವ್ಯಾಲಿಡ್ ಮತಗಳು ಅಂತೇಳಿ ರಿಟರ್ನಿಂಗ್ ಆಫೀಸರು, ಅಸಿಸ್ಟೆಂಟ್ ರಿಟರ್ನಿಂಗ್ ಆಫೀಸರು ಮತ್ತು ಏಜೆಂಟ್ಗಳು ಚುನಾವಣಾ ಏಜೆಂಟ್ಗಳು ಮತ್ತು ರಿಟರ್ನಿಂಗ್ ಆಫೀಸರು, ಅಸಿಸ್ಟೆಂಟ್ ರಿಟರ್ನಿಂಗ್ ಆಫೀಸರು ಅದನ್ನು ಸೈನ್ ಮಾಡಿ ತೀರ್ಮಾನ ಮಾಡಿ ಘೋಷಣೆ ಮಾಡಿದರು. ಇದಾದ ಮೇಲೆ ಘೋಷಣೆ ಆದಮೇಲೆ ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಅವರು ಮಾಲ್ ಪ್ರಾಕ್ಟೀಸ್ ಆಗಿದೆ ಅಂತೇಳಿ ಕರ್ನಾಟಕದ ಹೈಕೋರ್ಟ್ನಲ್ಲಿ ಮರು ಎಣಿಕೆ ಮಾಡಬೇಕು ಅಂತೇಳಿ ಕೇಸ್ ಹಾಕಿದ್ರು. ಮರು ಎಣಿಕೆ ಮಾಡಬೇಕು ಅಂತೇಳಿ ಕೇಸ್ ಹಾಕಿದರು. ಅವರ ಅರ್ಜಿಯನ್ನು ಪುರಸ್ಕರಿಸಿ ಉಚ್ಚ ನ್ಯಾಯಾಲಯ ಆರು ಮೂರು 2026 ಒಂದು ಡೈರೆಕ್ಷನ್ ಕೊಡ್ತದೆ. ಎಲೆಕ್ಷನ್ ಪಿಟಿಷನ್ ಅಲೌಡ್ ಇನ್ ಪಾರ್ಟ್. ಎಲೆಕ್ಷನ್ ಪಿಟಿಷನ್ ಅಲೌಡ್ ಇನ್ ಪಾರ್ಟ್. ಅವ್ರು ಏನಂತ ಡೈರೆಕ್ಷನ್ ಕೊಡ್ತಾರೆ ಅಂತಂದರೆ, ಇಂಗ್ಲೀಷ್ನಲ್ಲಿ ಇದೆ, ಓದ್ಬಿಡ್ತೀನಿ. ದಿ ರಿಟರ್ನಿಂಗ್ ಆಫೀಸರ್ is directed to verify 279 postal ballots. 279 postal ballots. He shall strictly comply with guideline
15 sub-guideline 14.7. 15 guideline, 14 sub-guideline, 0.7 of the handbook for returning officer 2023. And also ascertain whether the rejected postal ballot suffered from any substantial defect. Whether the postal ballot suffered from any substantial defect. After re-verification, as stated above, if any rejected votes do not suffer from any substantial defect, they shall be included in recounting. They shall be included in recounting. And the returning officer shall recount all the postal ballots and issue a press declaration. Only press declaration only if there is any change in the number of votes secured by the petitioner or respondent number 1. Respondent number 1, Rajegowda. ಇದು ಕೋರ್ಟ್ನ ಡೈರೆಕ್ಷನ್. ನೀವು ಮರು ಎಣಿಕೆ ಮಾಡಿ ಡಿಫೆಕ್ಟ್ ಇದ್ರೆ, ಇಲ್ಲಿವರೆಗೆ ಡಿಫೆಕ್ಟ್ ಇದ್ರೆ ಆ ಡಿಫೆಕ್ಟ್ನ ಪತ್ತೆ ಹಚ್ಚಿ, ಒಂದು ವೇಳೆ ಡಿಫೆಕ್ಟ್ ಇಲ್ಲದೆ ಹೋದರೆ ಆಸ್ ಇಟ್ ಈಸ್ ಡಿಕ್ಲೇರ್ ಮಾಡಿ, ಅವನ್ನ ಕೌಂಟಿಂಗಿಗೆ ತಗೊಳ್ಳಿ, ಇಲ್ಲದೆ ಹೋದರೆ ರಿಜೆಕ್ಟ್ ಮಾಡಿ ಅಂತ ಹೇಳ್ತಾರೆ. ರೀಕೌಂಟಿಂಗ್ ನಡೀತು 2/5/2026. 2/5/2026. ರಲ್ಲಿ ಅಂಚೆ ಮತಪತ್ರಗಳ ಮೂಲಕ ಚಲಾವಣೆಯಾಗಿದ್ದ ಮತಗಳಲ್ಲಿ 569 ಮತಗಳು ಟಿ.ಡಿ. ರಾಜೇಗೌಡರಿಗೆ ಲಭಿಸಿದ್ದವು. 569 ಮತಗಳು. ಮರು ಎಣಿಕೆಯಲ್ಲಿ 314 ಮತಗಳು ಮಾತ್ರ ವ್ಯಾಲಿಡ್ ಅಂತ ಆಗ್ತವೆ. ಅದರಲ್ಲಿ 255 ಮತಗಳು ಕಡಿಮೆ ಆಗಿದ್ದಾವೆ. 255 ಮತಗಳು ಕಡಿಮೆ ಆಗಿದ್ದಾವೆ ಅಂದ್ರೆ ಇನ್ವ್ಯಾಲಿಡ್ ಆಗಿದ್ದಾವೆ. ಇವು ಯಾಕೆ ಇನ್ವ್ಯಾಲಿಡ್ ಆದವು? ಅದೇನೆ 569 ಮತಗಳು ಬಂದಿದ್ದು ಅಂತ ಸರಿಯಾಗಿದ್ದಾವೆ, ಇವೆಲ್ಲ ವ್ಯಾಲಿಡ್ ಇದ್ದಾವೆ ಅಂತ ಮಾಡಿದ್ರು ಇಂದಿನ 23ರಲ್ಲಿ. ಈಗ 255 ಅಂಚೆ ಮತಗಳು ಇನ್ವ್ಯಾಲಿಡ್ ಆಗಿದ್ದಾವೆ ಅಂತ ಆಗಿದೆ. ಎರಡು 2023ರಲ್ಲಿ ಜೀವರಾಜ್ಗೆ 692 ಅಂಚೆ ಮತಗಳು ಬಿದ್ದಿದ್ದರೆ, ಮರು ಎಣಿಕೆಯಲ್ಲಿ
690 ಮತಗಳು ಲಭಿಸಿವೆ. 2 ಮತಗಳು ಮಾತ್ರ ಕಡಿಮೆಯಾಗಿದ್ದಾವೆ. ಜೀವರಾಜ್ಗೆ ಬಿದ್ದಿರ್ತಕ್ಕಂಥ ಮತಗಳು 2. ಅವ್ರಿಗೆ ರಾಜೇಗೌಡನಿಗೆ 255 ಮತಗಳು ಕಮ್ಮಿಯಾಗಿದ್ದಾವೆ. ಇದನ್ನು ನೋಡಿದಾಗ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಬಿಜೆಪಿಯವರು ಕ್ರಿಮಿನಲ್ ಕಾನ್ಸ್ಪಿರಸಿ ಮಾಡಿ ವೋಟ್ ಚೋರಿ ಮಾಡಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕೆ ಇನ್ವ್ಯಾಲಿಡ್ ಆದವು ಅಂತಂದ್ರೆ, ರಾಜೇಗೌಡನಿಗೆ ಬಿದ್ದಿದ್ದಂತೆ 255 ಮತಗಳು ಅದರಲ್ಲಿ ವ್ಯವಸ್ಥಿತವಾಗಿ ತಿದ್ದಲಾಗಿದೆ. 250 ಮತಗಳನ್ನು ತಿದ್ದಲಾಗಿದೆ. ಯಾಕೆಂತಂದ್ರೆ ಒಂದು ಮಾರ್ಕ್ಗಿಂತ ಇನ್ನೊಂದು ಮಾರ್ಕ್ ಇದ್ರೆ ಅದನ್ನು ಇನ್ವ್ಯಾಲಿಡ್ ಅಂತ ಮಾಡ್ತಾರೆ. ಇಂದಿನ ರಿಟರ್ನಿಂಗ್ ಆಫೀಸರು ವ್ಯಾಲಿಡ್ ಅಂತ ಮಾಡಿದಾಗ ಈಗ 255 ಮತಗಳನ್ನು ಇನ್ವ್ಯಾಲಿಡ್ ಅಂತ ಮಾಡಿದಾಗ ಬೇರೆ ಒಂದು ಮಾರ್ಕ್ ಇದೆ, ತಿದ್ದಿದ್ದಾರೆ ಅಂತೇಳಿ ಇದು ನಾಟ್ ಓನ್ಲಿ ವೋಟ್ ಚೋರಿ, ಇದು ವೋಟ್ ಡಕಾಯಿತಿ. ಇದಾದ್ಮೇಲೆ ಯಾಕಂದ್ರೆ ಜೀವರಾಜ 201ರಲ್ಲಿ ಸೋತಿದವರು, ಈ ಮರು ಎಣಿಕೆ ಆದಮೇಲೆ 52 ಮತಗಳು ಜಾಸ್ತಿ ಬರ್ತವೆ. ನಾನು 52 ಮತಗಳು ಜಾಸ್ತಿ ಜೀವರಾಜನಿಗೆ ಬರ್ತವೆ. ನಾನು ಅಧಿಕಾರಿಗಳ ಜೊತೆ ಮಾತಾಡಿದೆ, ಮತ್ತೆ ಈ ಎಲೆಕ್ಷನ್ ಎಕ್ಸ್ಪರ್ಟ್ಸ್ಗಳ ಜೊತೆ ಮಾತಾಡಿದೆ. ನನಗೆ ಗೊತ್ತಾದ ಏನಪ್ಪಾ ಅಂತಂದ್ರೆ, ಈ ಸಾಮಾನ್ಯವಾಗಿ ಎಣಿಕೆ ಆದಮೇಲೆ ಎಲ್ಲ ದಾಖಲಾತಿಗಳನ್ನೆಲ್ಲ ಒಂದು ಟ್ರಂಕ್ನಲ್ಲಿ ಇಟ್ಟು ಕಳಿಸ್ತಾರೆ ಅವರ ಕೆಳ ಅಧಿಕಾರಿಗಳು. ಇಲ್ಲ ಈ ಬಿಜೆಪಿಯವರು ಇನ್ಫ್ಲೂಯೆನ್ಸ್ ಮಾಡಿ ಅವರ ಅಧಿಕಾರದಲ್ಲಿ ಇದ್ರು. ಆಗ ಕೌಂಟಿಂಗ್ ಆಗುವಾಗ ಅಧಿಕಾರದಲ್ಲಿ ಯಾರಿದ್ದವರು? ಬಿಜೆಪಿ. ಅವ್ರದೇ ಸರ್ಕಾರ ಇತ್ತು, ಕೇಂದ್ರದಲ್ಲೂ ಸರ್ಕಾರ ಇತ್ತು, ಇಲ್ಲೂ ಸರ್ಕಾರ ಇತ್ತು. ಡಬಲ್ ಇಂಜಿನ್ ಸರ್ಕಾರ ಅವ್ರು ಹೇಳೋ ಪ್ರಕಾರ. ಸೊ ಅದರಿಂದ ಬಿಜೆಪಿಯವರು ಸಿಬ್ಬಂದಿ ಮೂಲಕ ಯಾರು ತಗೋಬರ್ತಾರೆ ಟ್ರಂಕ್ಗಳನ್ನು, ಅವ್ರ ಮೂಲಕ ತಿದ್ದಿರ್ತಕ್ಕಂಥದ್ದು ಖಚಿತ ಆಗಿದೆ. It amounts to criminal conspiracy and vote chore. Tampering. ತಾಳು ಆಮೇಲೆ ಕೇಳಬೇಕು, ಮಧ್ಯದಲ್ಲಿ ಕೇಳ್ಬಿಟ್ರೆ ಹೆಂಗೆ ನನಗೆ. ಈಗ ಬೇಸಿಸ್ ಏನು ಗೊತ್ತಾ, ಆಮೇಲೆ ಹೇಳ್ತೀನಿ ನಾನು.
ರಾಜೇಗೌಡರಿಗೆ ಮೂರನೇ ಸುತ್ತಿನಲ್ಲಿ ಲಭಿಸಿದ್ದ 170 ಅಂಚೆ ಮತಗಳು ಬೇರೆ ಅಭ್ಯರ್ಥಿಗಳು ಇದ್ದಾರಲ್ಲ 12 ಜನ ಒಟ್ಟು ಕ್ಯಾಂಡಿಡೇಟ್ ಆಗಿದ್ದವರು. ಆಗ ಇವರಿಬ್ಬರು ರಾಜೇಗೌಡ ಮತ್ತು ಜೀವರಾಜ್ ಇವರಿಬ್ಬರು ಮೇನ್ ಕ್ಯಾಂಡಿಡೇಟ್. ಬಿಜೆಪಿ ಕಾಂಗ್ರೆಸ್ ಕ್ಯಾಂಡಿಡೇಟು ರಾಜೇಗೌಡ, ಬಿಜೆಪಿ ಕ್ಯಾಂಡಿಡೇಟು ಜೀವರಾಜ್, ಮತ್ತೆ JDS ಕ್ಯಾಂಡಿಡೇಟು ಕೂಡ ಇದ್ದರು. ಅದಲ್ಲದೆ ಇನ್ನು 3 ಜನ ಬಿಟ್ಟರೆ ಇನ್ನು 9 ಜನ ಇಂಡಿಪೆಂಡೆನ್ಸ್ ಇದ್ದರು. ನೂರ 70 ಮತಗಳು ಕೂಡ ಮೂರನೇ ರೌಂಡ್ನಲ್ಲಿ ಬಂದಿತ್ತಲ್ಲ ರಾಜೇಗೌಡನಿಗೆ, ಅವಷ್ಟು ಕೂಡ ಇನ್ವ್ಯಾಲಿಡ್ ಆಗಿದ್ದಾವೆ. ಅವೆಲ್ಲವೂ ಕೂಡ 23ರಲ್ಲಿ ವ್ಯಾಲಿಡ್ ಆಗಿದ್ದವು. ನಮ್ಮ ಕಡೆ ಒಂದು ಗಾದೆ ಇದೆ, ಈ ಹಣ್ಣು ತಿಂದವನು ತಪ್ಪಿಸ್ಕೊಂಡ, ಸಿಪ್ಪೆ ತಿಂದವನು ಸಿಕ್ಕಾಕೊಂಡ ಅಂತ ಒಂದು ಗಾದೆ ಇದೆ ಅಲ್ವೇನಮ್ಮ? ಮೈಸೂರಿನಲ್ಲಿ. ಆಮೇಲೆ ಈ ಹಣ್ಣು ಕೋತಿ ಬಾಯಿಗೆ ಎಲ್ಲ ತಿಂದ್ಬಿಟ್ಟು ಆಮೇಲೆ ಮೇಕೆ ಬಾಯಿ ಹೊಸರು. ಹಾಗೆ ಇವರು ಬಿಜೆಪಿಯವರು ಮಾಡಿರ್ತಕ್ಕಂಥ ಕೆಲಸ ಇದಲ್ಲದೇನೆ ಇದನ್ನ ಡಿಫೆಂಡ್ ಮಾಡ್ಕೊಂಡಿರೋರು ಜೋಶಿಯವರು, ಕೇಂದ್ರದ ಮಂತ್ರಿ. ಆಮೇಲೆ ಇನ್ನೊಬ್ರು ಹೆಣ್ಮಗಳವರು ಹೆಸರು ಶೋಭಾ ಕರಂದ್ಲಾಜೆ, ಆಮೇಲೆ ಅಶೋಕ. ವಿರೋಧ ಪಕ್ಷದ ನಾಯಕರು. ನಮ್ಮ ಪಾರ್ಟಿಯಿಂದ ಸುಧೀರ್ ಕುಮಾರ್ ಸೈನ್ ಹಾಕಿದ್ದಾರೆ. ಅವರು ಏಜೆಂಟ್ ಆಗಿದ್ರು. ಬಿಜೆಪಿಯ ಏಜೆಂಟ್. ಆಮೇಲೆ JDSನ ಸುಧಾಕರ್ ಶೆಟ್ಟಿ ಅಂತ ಅವರು ಕ್ಯಾಂಡಿಡೇಟ್ ಆಗಿದ್ದವರು. JDSನ ಕ್ಯಾಂಡಿಡೇಟ್ ಪರವಾಗಿ ಏಜೆಂಟು. ಮತ್ತೆ ಉಳಿದ ಅಭ್ಯರ್ಥಿಗಳ ಸೈನು ಮಾಡಿದ್ದಾರೆ. ಈಗ ಎಲ್ಲರೂ ಸೈನ್ ಮಾಡಿರ್ತಕ್ಕಂಥ ದಾಖಲಾತಿ ಇದೆ 23ರಲ್ಲಿ. ಆಗ ಅಬ್ಜೆಕ್ಷನ್ ರೈಸ್ ಮಾಡ್ಬೋದಾಗಿತ್ತಲ್ಲ ಬಿಜೆಪಿ ಏಜೆಂಟು ಅಥವಾ ಬೇರೆ JDS ಏಜೆಂಟು ಅಥವಾ ಇಂಡಿಪೆಂಡೆನ್ಸ್ ಏಜೆಂಟ್ಗಳು. ಅವಾಗ ಯಾರು ಮಾಡಲಿಲ್ಲ. ಇನ್ವ್ಯಾಲಿಡ್ ಆಗಿದ್ರೆ, ಮಾರ್ಕ್ ಇದ್ರೆ ಆಗ್ಲೇ. మన ఆంధ్రప్రదేశ్ మన ఆర్టీసీ విజయవాడ చెన్నై బెంగళూరు తిరుపతి ఎక్కడికి వెళ్ళాలనుకున్నా అభి బస్సులు మీ ఆర్టీసీ. ಅದರಿಂದ ಸಬ್ಸಿಕ್ವೆಂಟ್ ಆಗಿ ಮರು ಎಣಿಕೆಯಲ್ಲಿ ಇನ್ವ್ಯಾಲಿಡ್ ಅಂತ ಮಾಡಿರ್ತಕ್ಕಂಥದ್ದು
ಅದು ಅವತ್ತೇ ಕೌಂಟಿಂಗ್ ದಿನನೇ BJPಯವರು ಅವರ ಸಬಾರ್ಡಿನೇಟ್ ಕೈಲಿ ಕೊಟ್ಟು ಕಳಿಸ್ತಾರಲ್ಲ ಟ್ರಕ್ಕು, ಆಗ್ಲೇ ತಿದ್ದತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಆಮೇಲೆ ಅಬ್ಸರ್ವರ್ ಬಂದಿದ್ರು ಈ ಮರು ಎಣಿಕೆ ಮಾಡಿದ್ರಲ್ಲ, ಆಗ ಅಬ್ಸರ್ವರ್, ಸೆಂಟ್ರಲ್ ಅಬ್ಸರ್ವರ್ ಇದ್ರು. ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಅಬ್ಸರ್ವರ್ ಕೂಡ ಇದನ್ನು ನೋಡಿದ್ರೆ ಗಂಭೀರ ಸ್ವರೂಪದ ಕ್ರಿಮಿನಲ್ ಸಂಚು ನಡೆದಿರುವ ಸಾಧ್ಯತೆ ಕಂಡು ಬರುತ್ತದೆ ಎಂದು ಚುನಾವಣಾ ಆಯೋಗಕ್ಕೆ ವರದಿ ಕಳಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಅಬ್ಸರ್ವರು ಹೇಳಿರೋದು. ಅಬ್ಸರ್ವರು ಅವ್ರಿಗೆ ಲೆಟರ್ ಬರೆದಿದ್ದಾರೆ. ಚುನಾವಣಾ ಈ ರಿಟರ್ನಿಂಗ್ ಆಫೀಸರ್ ಇದ್ದಾರಲ್ಲ, ಇವರು ಯಾರು ಕೌಂಟ್ ಮಾಡಿದ್ರಲ್ಲ, ಅವ್ರಿಗೆ ಪತ್ರ ಬರೆದಿದ್ದಾರೆ ಅಂತ ನನಗೆ ಇರೋ ಇನ್ಫಾರ್ಮೇಶನ್. ಇನ್ಫಾರ್ಮೇಶನ್ ಅಂದ್ರೆ ಇಂಗ್ಲಿಷ್ನಲ್ಲಿ ಹೇಳೋದೆ, ಕನ್ನಡದಲ್ಲಿ ಮಾಹಿತಿ. ನೋಡಿ ಆದ್ಮೇಲೆ ರಿಸಲ್ಟ್ ಅನೌನ್ಸ್ ಮಾಡಬೇಕು. ಅಟ್ಲೀಸ್ಟು ಏನು ಮಾಡಬೇಕಾಗಿತ್ತು ಅಂತಂದರೆ, ರಿಟರ್ನಿಂಗ್ ಆಫೀಸರು ಕೋರ್ಟಿಗೆ ಮಾಡಬೇಕಾಗಿತ್ತು. ಇದು ಮಾರ್ಕ್ ಇರುವಾಗ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕಾಗಿತ್ತು. ಲೆಟ್ ದಿ ಕೋರ್ಟ್ ಡಿಸೈಡ್ಸ್ ಆ್ಯಂಡ್ ಗಿವ್ ದಿ ಡೈರೆಕ್ಷನ್ ಅಂತ ಮಾಡಬೇಕಾಗಿತ್ತು. ಅದನ್ನು ಬಿಟ್ಟು ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ. ಒಬ್ಬರವೇ ಯಾಕಾದ್ರು 255 ಅವರವೇ ಯಾಕಾಗಿಲ್ಲ? ಅದು ಒಂದು ಬರೀ ರಾಜೇಗೌಡನ ಮಾತ್ರ ಇನ್ವ್ಯಾಲಿಡ್ ಆಗಿರೋದು, ಅವರವ ಆಗಿಲ್ಲ. ಅವರ ಯಾವುದೂ ಒಂದು ಮತಪತ್ರನೂ ಕೂಡ ಇನ್ವ್ಯಾಲಿಡ್ ಆಗಿಲ್ಲ. ಹಿಂದೆ ಈ ಬಿಜೆಪಿಯವರು ಇದ್ದಾರಲ್ಲ, ಚಿಲುಮೆ ಎಂಬ ಸಂಸ್ಥೆ ಮೂಲಕ ಮತದಾರರ ಪಟ್ಟಿನೇ ತಿದ್ದುಪಡಿ ಮಾಡಕ್ಕೆ ಮಾಡಿದ್ರು. ಆನಂದದಲ್ಲಿ ನೈಜ ಮತದಾರರನ್ನೇ ಬಿಟ್ಬಿಟ್ಟಿದ್ರು. ಆದ್ರಿಂದ ಬಿಜೆಪಿಯವರು ಮೊದಲಿನಿಂದಲೂ ಕೂಡ ಅವರು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲದೆ ಇದ್ದಂಥವ್ರು, ಸಂವಿಧಾನದಲ್ಲಿ ನಂಬಿಕೆ ಇಟ್ಕೊಳ್ಳದೆ ಇರ್ತಕ್ಕಂಥವ್ರು. ನಿಷ್ಪಕ್ಷಪಾತವಾದಂಥ ಚುನಾವಣೆಯಲ್ಲಿ ನಂಬಿಕೆ ಇಲ್ಲದಿರ್ತಕ್ಕಂಥವ್ರು. ಅವರು ಇಂಥ ಅಪರಾಧಗಳನ್ನು ಮಾಡಲಿಕ್ಕೆ ಹಿಂದೆ ಮುಂದೆ ನೋಡಲ್ಲ. ಅದರಿಂದ
ಕೇಂದ್ರದ ಇಬ್ಬರು ಮಂತ್ರಿಗಳು ವಿರೋಧ ಪಕ್ಷದ ನಾಯಕರು ಸಮರ್ಥನೆ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಅವರಿಗೆ ಮುಂದಿನ ದಿನಗಳಲ್ಲಿ ಜನ ಬುದ್ಧಿ ಕಲಿಸ್ತಾರೆ ಅಂತಕ್ಕಂಥದ್ದು ನನ್ನ ಭಾವನೆ. ಡಬಲ್ ಲಿಂಕ್ ಆಗಿದಾವಲ್ಲ, ಆಮೇಲೆ ಫೋರೆನ್ಸಿಕ್ ಲ್ಯಾಬಿಗೆ ಕಳಿಸಿದೆ. ಒಂದು ಇಂಕ್ನಲ್ಲಿ ಬದಲಾವಣೆಗಳಿದಾವೆ. ಇಂಕ್ನಲ್ಲಿ ಅದು ಕಳಿಸಿರಕ್ಕೆ ಫೋರೆನ್ಸಿಕ್ ಲ್ಯಾಬ್ ರಿಸಲ್ಟ್ ಪಕ್ಕ ಬಂದ್ಬಿಡುತ್ತೆ. ಡಬಲ್ ಹೊಡೆದಾರಲ್ಲ, ಇನ್ವ್ಯಾಲಿಡ್ ಮಾಡಲ್ಲ. ಅದಕ್ಕೆ ನಾನು ಅದನ್ನು ಫೊರೆನ್ಸಿಕ್ ಇದಕ್ಕೆ ಕಳಿಸ್ಬೇಕಾಗಿತ್ತು. ಕಳಿಸಾದ್ಮೇಲೆ ರಿಸಲ್ಟ್ ಅನೌನ್ಸ್ ಮಾಡಬೇಕಾಯ್ತು. ಇದೆಲ್ಲ ಗೊತ್ತಿದ್ದು ಕೂಡ ರಿಸಲ್ಟ್ ಅನೌನ್ಸ್ ಮಾಡಿದ್ರೆ ಬಹುಶಃ ರಿಟರ್ನಿಂಗ್ ಆಫೀಸರ್ಗೆ, ಡಿಸಿಗೆ ಮೇಲ್ಗಡೆಯಿಂದ ಒತ್ತಡ ಇರಬೇಕು, ಎಲೆಕ್ಷನ್ ಕಮಿಷನ್ ಇಂದ ಒತ್ತಡ ಇರಬೇಕು. ಇಲ್ಲ, ನಮ್ಮ ಸರ್ಕಾರದ ಅಧಿಕಾರಿಗಳು ಯಾರೇ ಅಲ್ಲಿ ತಪ್ಪು ಮಾಡಿದವರು ಶಿಕ್ಷೆ ಆಗ್ಬೇಕ್ರಿ. ಯಾವನೇ ಅಧಿಕಾರಿ ಇರಲಿ, ನಮ್ಮ ಸರ್ಕಾರ ಇರಲಿ, ಯಾವ ಸರ್ಕಾರ ಇರಲಿ. ಈಗ ಮಾರ್ಕ್ ಆಗಿದೆ ಅಂತ ಗೊತ್ತಾಯ್ತು, ಇನ್ವ್ಯಾಲಿಡ್ ಅಂತ ಮಾಡಿದ್ರಿ. ಮೊದ್ಲ್ಯಾಕೆ ಮಾಡಲಿಲ್ಲ? ಮೊದಲ್ಯಾಕ್ರಿ ಮಾಡಲಿಲ್ಲ? ನೋ ಮೊದಲು ರೀಕೌಂಟಿಂಗ್ ಕೇಳಲಿಲ್ಲ. ಸೈನ್ ಮಾಡಿದಾರಲ್ಲ, ಒಂದು ಎಲ್ಲರೂ ಸೈನ್ ಮಾಡಿದ್ರಲ್ಲ ಏಜೆಂಟ್ಗಳು. ಯಾಕೆ ಮಾಡಿದ್ರು? ಸರಿಗಿದೆ ಅಂತ ಮಾಡಿದ್ರಲ್ಲ. ಅದರಿಂದ ನಾವು FIR ಕೊಟ್ಟಿದ್ದಾರೆ, ರಾಜೇಗೌಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. FIR ಕೂಡ ಆಗಿದೆ. ಅದ್ರ ಮೇಲೆ ಕೋರ್ಟ್ಗೆ ಹೋಗಿದ್ದಾರೆ ಅವರು. ಆಮೇಲೆ ಎಲೆಕ್ಷನ್ ಅಬ್ಸರ್ವರ್ ಇದ್ದಾರಲ್ಲ, ಅವರು ಅನೌನ್ಸ್ ಮಾಡಿ ಅಂತಂದ ಮೇಲೆ ಮಾಡಬೇಕು, ಅಲ್ಲಿವರೆಗೂ ಮಾಡಬಾರದು. ಅಬ್ಸರ್ವರ್ ಡ್ಯೂಟಿ ಈಗ ಎಲ್ಲ ಸರಿಯಾಗಿದೆ, ಕೌಂಟಿಂಗ್ ಸರಿಯಾಗಿದೆ, ರೀಕೌಂಟಿಂಗ್ ಸರಿಯಾಗಿದೆ ಅಂತ ಅಬ್ಸರ್ವರು ಹೇಳಿದ ಮೇಲೇನೆ ಅನೌನ್ಸ್ ಮಾಡಬೇಕು, ರಿಸಲ್ಟನ್ನು ಅನೌನ್ಸ್ ಮಾಡಬೇಕು. ಇವರು ಕೇಳ್ದೇನೆ ಮಾಡಿಬಿಟ್ಟಿದ್ದಾರೆ. ಇದ್ರ ಮೇಲೆ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ. ನಾನು ಕೋರ್ಟ್ಗೆ ಕೊಡಬೇಕಾಗಿತ್ತು. ಕೋರ್ಟ್ನಲ್ಲಿ ಡೈರೆಕ್ಷನ್ ಏನು ಕೊಡ್ತಾರೆ ಅಂತ ನೋಡಬೇಕಾಗಿತ್ತು. ಒಂದು. ಎರಡನೇದು, ಅಬ್ಸರ್ವರು ಕ್ಲಿಯರೆನ್ಸ್ ಕೊಡೋವರೆಗೆ ಇರಬೇಕಾಗಿತ್ತು. ಅದನ್ನು ಮಾಡಿಲ್ಲ. ನಾವು ಅದಕ್ಕೆ ಘೋಷಣೆ ಮಾಡಿರೋದು ಆತುರಾತುರವಾಗಿ ಘೋಷಣೆ ಮಾಡಿರ್ತಕ್ಕಂಥದ್ದು ಸರಿ ಇಲ್ಲ. ಅವರು ಬಿಜೆಪಿ ಅವರಿಗೆ ಸಪೋರ್ಟ್ ಮಾಡಲಿಕ್ಕೆ ಘೋಷಣೆ ಮಾಡಿದ್ದಾರೆ ಅಂತಕ್ಕಂಥದ್ದು ಒಂದು ಆರೋಪ. ಎರಡನೇದು, ನಾವು ಇದನ್ನು ಚಾಲೆಂಜ್ ಮಾಡ್ತೀವಿ, ಅದು ಬೇರೆ ಪ್ರಶ್ನೆ.
ನಾವು ಕ್ರಿಮಿನಲ್ ಕೇಸ್ ಹಾಕಿದ್ದೀವಿ, ಅದು ನಿಷ್ಪಕ್ಷಪಾತವಾಗಿ ನಡಿಬೇಕು. ಒಟ್ಟಾರೆಯಾಗಿ ಬಿಜೆಪಿಯವರು ಕ್ರಿಮಿನಲ್ ಕಾನ್ಸ್ಪಿರಸಿ ಮಾಡಿ ಮತ ಕಳವನ್ನ ಮಾಡಿದ್ದಾರೆ. ಆಮೇಲೆ ಎಲೆಕ್ಷನ್ನು ಈ ಕೌಂಟಿಂಗ್ನಲ್ಲಿ ಫ್ರೀ ಅಂಡ್ ಫೇರ್ ಆಗಿ ನಡಿಬೇಕಲ್ವಾ. ಎಲೆಕ್ಷನ್ ಕಮಿಷನ್ನವರು ಕೂಡ ಫ್ರೀ ಅಂಡ್ ಫೇರ್ ಆಗಿ ಮಾಡಬೇಕು. ಎಲ್ಲ ಎಥಿಕ್ಸ್ನ ಗಾಳಿಗೆ ತೂರಿದ್ದಾರೆ. ಪೊಲೀಸರು ಈ ಪ್ರಕರಣದಲ್ಲಿ ಎಫ್ಐಆರ್ ದಾಖಲಿಸಕ್ಕೆ ಯಾವ ಅಧಿಕಾರ ಇದೆ ಸರ್? ಚುನಾವಣಾ ಅಕ್ರಮ ಸಂಬಂಧಪಟ್ಟಂತೆ ಕೊಟ್ಟರು ದೂರನ್ನ ನಿಮ್ಮ ರಿಟರ್ನಿಂಗ್ ಆಫೀಸರ್ ಕೊಟ್ಟರೆ ಕಂಪ್ಲೇಂಟ್ ರೈಸ್ ಮಾಡಿ ತಗೊಳ್ಳೋದು, ಈ ಅಭ್ಯರ್ಥಿ ಕೊಟ್ಟರೆ ಕಂಪ್ಲೇಂಟ್ ತಗೋತಾರೆ ಅಂದ್ರೆ ಯಾವ ತರ ಯಾವ ಚುನಾವಣಾ ಆಯೋಗ ಅವ್ರ ಮೇಲೆ ಕೇಸ್ ಹಾಕ್ಬೇಕಲ್ವಾ ಸರ್? ಅದು ಚುನಾವಣಾ ಆಯೋಗ ಪೊಲೀಸ್ ಹೆಂಗ್ ತಗೊಳಕ್ ಬರುತ್ತೆ? ಈಗ ಕ್ರಿಮಿನಲ್ ಕಾನ್ಸ್ಪಿರಸಿ ನಡೆದಿರೋದು ನಮ್ಮ ಪ್ರಕಾರ ನಿಜ, ಇಟ್ಸ್ ಎ ಫ್ಯಾಕ್ಟ್. ಇದನ್ನು ತನಿಖೆ ಮಾಡೋರು ಯಾರು? ಚುನಾವಣಾ ಆಯೋಗ ನಿರ್ದೇಶನ ಕೊಟ್ಟರೆ ಸರ್ ಮಾಡೋದು ಯಾರು ಮಾಡ್ಬೋದು. ಕಾನೂನಿನಲ್ಲಿ ಎಲ್ಲೂ ಕೂಡ ಪೀಪಲ್ಸ್ ರೆಪ್ರೆಸೆಂಟೇಷನ್ ಆಕ್ಟ್ನಲ್ಲಿ ಎಲ್ಲೂ ಕೂಡ ಪೊಲೀಸ್ನವರು ತನಿಖೆ ಮಾಡಬಾರ್ದು ಅಂತ ಇದೆಯಾ? ಪ್ರಕರಣ ಕೋರ್ಟ್ ಡೈರೆಕ್ಷನ್ ಕಾರಣಕ್ಕೋಸ್ಕರ ರೀಕೌಂಟಿಂಗ್ ಆಗಿದೆ, ರೀಕೌಂಟಿಂಗ್ ಅಲ್ಲಿ ಅಕ್ರಮ ಆಗಿದೆ ಅಂತ ಅನ್ನೋದನ್ನ ನೀವು ರೈಸ್ ನೋಡಪ್ಪ, ಪೊಲೀಸರು ಎನ್ಕ್ವೈರಿ ಮಾಡಿ ಬರಲ್ಲ ಅಂತ ನೀನು ಹೇಳ್ತೀಯ, ನಾನು ಹೇಳ್ತಿಲ್ಲ ಸರ್. ಇನ್ಯಾರು ಹೇಳ್ತಾ ಇರೋದು? ಚುನಾವಣಾ ಆಯೋಗ ಅವ್ರ ಮೇಲೆ ಕೇಸ್ ಹಾಕ್ಬೇಕಲ್ವಾ? ಚುನಾವಣಾ ಆಯೋಗದವ್ರು ಹೇಳಿದ್ರ? ಅಲ್ಲ ಸರ್, ನಿನ್ ಜೊತೆ ಹೇಳಿದ್ರ ಚುನಾವಣಾ ಆಯೋಗದವರು? ಮತ್ತೆ ನಿನ್ಗೆ ಅದು ಯಾವ ಬೇಸಿಸ್ ಮೇಲೆ ಮಾಡ್ತಾರೆ ಸರ್? ಎನ್ಕ್ವೈರಿ ನೋಡಯ್ಯ, ನನಗೆ ಅನ್ಯಾಯ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅದನ್ನ ರಿಜಿಸ್ಟರ್ ಮಾಡ್ಕೊಂಡು ಆ ಕಂಪ್ಲೇಂಟನ್ನು ಇನ್ವೆಸ್ಟಿಗೇಟ್ ಮಾಡತಕ್ಕಂಥದ್ದು ಪೊಲೀಸ್ನವರ ಕರ್ತವ್ಯ. ಮಾಡಬಾರ್ದು. ಯಾಕೆ ಮಾಡಬಾರ್ದು? ಯಾರು ತಪ್ಪು ಮಾಡಿದ್ರು ತಪ್ಪು ಮಾಡಿದವ್ರಿಗೆ ಇರೋದೇ ಸಿವಿಲ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಇರೋದೇ ಹಂಗೆ ಅಲ್ಲ ಇರೋದು, ಆ ಥರ ಏನಲ್ಲ. ಪಾಯಿಂಟ್ ಇಡೀ ದೇಶದಲ್ಲೇ ಇಂಥ ಕ್ರಿಮಿನಲ್ ಆಕ್ಟಿವಿಟೀಸು ಎಲ್ಲೂ ನಡೆದಿಲ್ಲ. ಈ ಥರದ್ದು ಕ್ರಿಮಿನಲ್ ಆಕ್ಟಿವಿಟಿ ಬಹುಶಃ ಇದೇ ಮೊದಲು ನಡೆದಿರೋದು ಅಂತ ಅನ್ಸುತ್ತೆ ನನಗೆ. ಆದ್ರಿಂದ ಇನ್ವೆಸ್ಟಿಗೇಷನ್ ಮಾಡಬೇಕು. ಇನ್ವೆಸ್ಟಿಗೇಷನ್ ಅಲ್ಲಿ ಸತ್ಯ ಹೊರಬರ್ತಕ್ಕಂಥ ಕೆಲಸ ಆಗ್ಬೇಕು. ನೋಡಪ್ಪ, CM ಸಾಹೇಬ್ರು ಏನ್ ಬ್ರೀಫ್ ಮಾಡಿದಾರೆ ಗೊತ್ತಿಲ್ಲ. ವೆರಿ ಸಿಂಪಲ್. ನಾವೆಲ್ಲ 20-20 ಎಲೆಕ್ಷನ್ ಮಾಡಿರೋರು, ಸ್ವಂತ ನಿಂತಿರೋರು. ಯಾವುದೇ ಒಂದು ವೋಟ್ ಹಾಕ್ಬೇಕಾರೆ ಹಿಂಗ್ ತೋರಿಸ್ತಾರೆ, ರೇವಣ್ಣಗೆ ಓಟ್ ಬಿದ್ದಿದೆ, ಸಿದ್ದರಾಮಯ್ಯ ಓಟ್ ಬಿದ್ದಿದೆ, ಶಿವಕುಮಾರ್ ಓಟ್ ಇದೆ ಅಂತ ಎಲ್ಲರಿಗೂ ತೋರಿಸ್ತಾರೆ. ಹೌದು, ಕರೆಕ್ಟಾಗಿ ಓಟ್ ಬಿದ್ದಿದೆ ಅಂದ ತಕ್ಷಣ ಹಿಂಗೆ ಇಡ್ತಾರೆ. ಸೊ ಎಲ್ಲ 252 ವೋಟು ಕೂಡ ಏನು ಪೋಸ್ಟಲ್ ಬ್ಯಾಲೆಟಲ್ಲಿ ಬಂದಿತ್ತು ಅದಕ್ಕೆಲ್ಲ ಸಿದ್ದರಾಮಯ್ಯನವ್ರ ಪರವಾಗೋ ಇಲ್ಲ ರಾಜೇಗೌಡನ ಪರವಾಗಿ ಓಟು ಬಿದ್ದಿದೆ ಅಂತ ಅಂದ್ಬಿಟ್ಟು ಸೇರಿ ಅದನ್ನು ಬಂಡಲ್ ಮಾಡಿ ಇಲ್ಲಿ ಇಟ್ಟಿದ್ದಾರೆ. ಅದಕ್ಕೆ ಬಿಜೆಪಿ ಏಜೆಂಟು, ಇಂಡಿಪೆಂಡೆಂಟು, ಕಾಂಗ್ರೆಸ್ ಏಜೆಂಟು ಎಲ್ಲ ಸೇರಿ ಇದು ಕರೆಕ್ಟಾಗಿ ಹೇಳಿದ್ದಾರೆ. ಅದಾದ ಮೇಲೆ ತೆಗೆದುಕೊಂಡು ಅವ್ರು ಯಾರನ್ನ ಒಬ್ಬರು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ತಗೊಂಡು ಆ ಬಂಡ್ಲಿಗೆಲ್ಲ 2ನೇ ಓಟ್ನ ಮಾರ್ಕ್ ಮಾಡಿಬಿಟ್ಟು ಇಟ್ಟಿದ್ರೆ ಏನು ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗ್ತದ?
CM ಹೇಳಿದ್ರೆ ಆಯ್ತು. ಓಕೆ. ಪೋಸ್ಟಲ್ ಬ್ಯಾಲೆಟೇ ಮಾಡ್ಬೇಕಲ್ಲ. ಏನ್ ಮಾಡ್ಬೇಕಾಗಿತ್ತು ಅಂತಂದ್ರೆ CC ಕ್ಯಾಮ್ರಾ ಚೆಕ್ ಮಾಡಿ. ಕೇಳ್ರಿ, ಒಬ್ಬೊಬ್ರು ಮಾತಾಡಿಯಪ್ಪ. ಅವರು ನೀನ್ ಮಾತಾಡಿದ್ದೆ ಅವರು CC ಕ್ಯಾಮ್ರಾ ರೆಕಾರ್ಡಿಂಗ್ ನೋಡ್ರಿ. ಅವತ್ತಿನ ಕಾಲದಲ್ಲಿ CC ಕ್ಯಾಮ್ರಾ ರೆಕಾರ್ಡಿಂಗ್ ನೋಡ್ರಿ. EVM ಸರಿ ಇಲ್ಲ ಅಂತ ಅಂದ್ಮೇಲೆ ಬ್ಯಾಲೆಟ್ ಪೇಪರ್ಗೆ ಏನ್ ಬರಲ್ಲ. ಬ್ಯಾಲೆಟ್ ಪೇಪರ್ ಅಲ್ಲೇ ಈ ತರ ಫ್ಯಾಬ್ರಿಕೇಶನ್ EVM ಸರಿ ಇಲ್ಲ ಅಂತ ನಾನು ಹೇಳಲೇ ಇಲ್ಲ. EVM ಮಾಡಿದ್ದಾರೆ ಅಂತಲ್ಲ, ಆಮೇಲೆ ತಿದ್ದಿರೋದು. ಅಲ್ಲ ಸರ್, ಇದಲ್ಲ ಸರ್, ಓವರ್ ಆಲ್ ಇವಿಎಂ ಸರಿ ಇಲ್ಲ ಅಂತ ಪೋಸ್ಟಲ್ ಬ್ಯಾಲೆಟ್ ಗೆಲ್ರು EVM ಮಾಡಕ್ಕಾಯ್ತೈತೆ? ಸುಮ್ನೆ ಯಾರಿಗೋ ಕೇಳ್ದಂಗೆ ಕೇಳ್ತಾ ಇದ್ರಲ್ಲ ನೀವು. ನನ್ನನ್ನು ಈ ಪರ್ಟಿಕ್ಯುಲರ್ ಕೇಸ್ನಲ್ಲಿ ತಿದ್ದಿರತಕ್ಕಂಥದ್ದು ಕ್ರಿಮಿನಲ್ ಆಕ್ಷನ್, ಕ್ರಿಮಿನಲ್ ಕಾನ್ಸ್ಪಿರಸಿ. ಅವರು ಜೀವರಾಜು ಕ್ಯಾಂಡಿಡೇಟು ಅವ್ರು ಸೇರ್ಕೊಂಡು, ಸರ್ಕಾರ ಸೇರ್ಕೊಂಡು ಮಾಡಿರ್ತಕ್ಕಂಥದ್ದು. ಇಟ್ಸ್ ಎ ಕ್ರಿಮಿನಲ್ ಕಾನ್ಸ್ಪಿರಸಿ. ಇಟ್ ಈಸ್ ಎ ವೋಟ್ ಡಕಾಯಿತಿ. So you are saying so it must have been, they must have been waited for the court direction. Court direction. They must have waited for court direction. ಕೋರ್ಟ್ ಡೈರೆಕ್ಷನ್ ಈಗ ಅನೌನ್ಸ್ ಮಾಡಿಬಿಟ್ಟಿದಾರಲ್ರಿ. ಈಗ ಇಲ್ಲಿವರೆಗೆ ರಾಜೇಗೌಡ MLA ಆಗಿದ್ದ, 201 ವೋಟ್ ಬಂದಿದೆ ಜಾಸ್ತಿಯಾಗಿ ಅಂತ ಹೇಳಿ, ಲೀಡು 201 ವೋಟ್ ಇದೆ ಅಂತ. ಈಗ ಜೀವರಾಜನ್ಗೆ 52 ಬಂದಿದ್ದಾವೆ ಅಂತ ಮಾಡಿದ್ರು. ವ್ಯಾಲಿಡ್ ವೋಟ್ನ ಇನ್ವ್ಯಾಲಿಡ್ ಮಾಡಿದ್ರು. ಇನ್ವ್ಯಾಲಿಡ್ ಮಾಡಿದವ್ರು ಯಾರು? ಜೀವರಾಜ ಮತ್ತೆ ಸಿಬ್ಬಂದಿ. ಅವರು ಕೌಂಟಿಂಗ್ ಆದ ತಕ್ಷಣನೇ ಮಾಡಿಬಿಟ್ಟಿದ್ದಾರೆ. ಅದರ್ವೈಸ್ ಯು ವುಡ್ ನಾಟ್ ಹ್ಯಾವ್ ಫೈಲ್ಡ್ ದಿ ಪಿಟಿಷನ್ ಫಾರ್ ದಿ ರೀಕೌಂಟಿಂಗ್. ಪರ್ಟಿಕ್ಯುಲರ್ಲಿ ಫಾರ್ ದ ಸೇಮ್ ಥಿಂಗ್. ಬರೀ ಅದಕ್ಕೆ ಮಾತ್ರ ರೀಕೌಂಟ್ ಆಗಬೇಕು ಅಂತ. ಪೋಸ್ಟಲ್ ಬ್ಯಾಲೆಟ್ಗೆ ಯಾಕೆ ಕೇಳಿರು? ಅಂಡ್ ಹಿ ಹ್ಯಾಸ್ ಸೆಡ್ ದಟ್ ಹಿ ಇಸ್ ಗೋಯಿಂಗ್ ಟು ವಿನ್ ಬೈ ಇಷ್ಟೇ ವೋಟಲ್ಲಿ ಗೆಲ್ತೀನಿ ಅಂತ ಎಲ್ಲಾ ಸಹಚರಿಗೆ ಹೇಳಿದ್ದಾರೆ. 50 ಟೋಟಲ್ ಗೆಲ್ತೀನಿ ಎಲ್ಲ ಹೇಳಿದ್ದಾರೆ, ಬೆಟ್ಸ್ ಕಳಿಸಿದ್ದಾರೆ, ಹೋಗ್ಬಿಡಿ ಅಂತ ಹೇಳಿದ್ದಾರೆ. ಆಗ್ಲೇನೆ ಕೋರ್ಟ್ ಕೇಸ್ ಈಗಲ್ಲಪ್ಪ, ಈಗ ಡಿಸ್ಪ್ಯೂಟ್ ಮಾಡಿದ್ದಾರೆ. ಆಗ ಮಾಡಿದ್ರು 2023 ಮಾಡಿದ್ರು, ಈಗ ಸೈನ್ ಮಾಡಿಲ್ಲ. ಆಮೇಲೆ ಓಪನ್ ಮಾಡುವಾಗೂ ದಿ ಆಫೀಸರ್ಸ್ ಹ್ಯಾವ್ ಫೌಂಡ್ ಫಿಶಿ ಡಬ್ಬನ. DCM sir, do you think election commission is also involved in this? I don't want to discuss all those things. CM has already spoken. ನೋಡಪ್ಪ, This is a test case for the entire country. ಇದು ಎಂಕ್ವೈರಿ ಮಾಡಲಿ, ಸತ್ಯ ಹೊರಬರಲಿ. ಲೆಟ್ ದಿ ಟ್ರೂತ್ ಕಮ್ಸ್ ಔಟ್. ಸರ್, ಇಂಕ್ ಚೇಂಜ್ ಆಗಿದೆ, ಫೋರೆನ್ಸಿಕ್ ಲ್ಯಾಬ್ ಟೆಸ್ಟ್ಗೆ ಏನಾದ್ರು ಒತ್ತಾಯ ಮಾಡಿ ಅದು ಕಳಿಸಿ ಗ್ಯಾರಂಟಿ ಸಿಗಕ್ಕೆ. ಹೌದು, ಮಾಡಬೇಕು ಅಂತ ಮಾಡಿದೀವಿ. FIR ಆದ ತಕ್ಷಣ why he has moved to the court to stay the FIR? ಅಲ್ಲ, ಕೋರ್ಟ್ಗೆ FIR ನ ಸ್ಟೇ ಮಾಡಿ ಅಂತ ಮೂವ್ ಮಾಡೋ ನೆನ್ನೆ. ಇವೆಲ್ಲ ಸೈನ್ ಮಾಡಿರೋದು ಈಗ ಅಲ್ಲ, ಆಗ್ಲೇ 23ನೇ ಇಸ್ವಿನಲ್ಲಿ ಸೈನ್ ಮಾಡಿರ್ತಕ್ಕಂಥದ್ದು. ಆಲ್ ಪಾರ್ಟಿ ಕ್ಯಾಂಡಿಡೇಟ್ಸ್, ಆಲ್ ಇಂಡಿಪೆಂಡೆನ್ಸು. ನಮ್ಮ ಸುಧೀರ್ ಕುಮಾರ್ ಅಂತ ನಮ್ಮ ಏಜೆಂಟು, ಅವರೆಲ್ಲ ಸೈನ್ ಮಾಡಿದ್ದಾರೆ. ಸುಮ್ಮನೆ ಸೈನ್ ಮಾಡೋಕ್ಕಾಗತ್ತಾ? ಇವು ತೋರಿಸಿದ್ರಲ್ಲ DK ಶಿವಕುಮಾರ್, ಈ ಬ್ಯಾಲೆಟು ಬೇರೆ ಥರ ಇದೆ ಅಂತ ಹೇಳಿ ಇನ್ವ್ಯಾಲಿಡ್ ಮಾಡಬೇಕಾದ್ರೆ, ವ್ಯಾಲಿಡ್ ಮಾಡಬೇಕಾದ್ರೆ ತೋರಿಸ್ತಾನೆ ಮಾಡೋದು. ಸರ್ ತೋರಿಸ್ತಾರೆ, ಅಂಡ್ ಎವ್ರಿಥಿಂಗ್ ವಿಲ್ ಬಿ ವಿಡಿಯೋಡ್. ದಟ್ ಇಸ್ ದಿ ಪ್ರೊಸೀಜರ್. CC ಕ್ಯಾಮ್ರಾ ಇರುತ್ತೆ. So this is the position. This is regarding ರಾಜೇಗೌಡನದು ರೀಕೌಂಟಿಂಗ್ ಬಗ್ಗೆ ನಡೆದಿರ್ತಕ್ಕಂಥ ಘಟನೆ ಬಗ್ಗೆ ಒಂದು. ಎರಡನೇದು, ನಿನ್ನೆ ಚುನಾವಣೆ ನಡೆದಿದೆ 9ನೇ ತಾರೀಕು ಏಪ್ರಿಲ್. ಕೌಂಟಿಂಗ್ ಆಗಿದೆ.
ನಮ್ಮ ಪಕ್ಷದ ಇಬ್ಬರು ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಬಾಗಲಕೋಟೆಯಲ್ಲಿ ನಮ್ಮ ಅಭ್ಯರ್ಥಿ ಗೆದ್ದಿದ್ದಾರೆ, ದಾವಣಗೆರೆಯಲ್ಲಿ ನಮ್ಮ ಅಭ್ಯರ್ಥಿ ಗೆದ್ದಿದ್ದಾರೆ. ಬಿಜೆಪಿಯವರು ಪ್ರಚಾರ ಮಾಡಿದ್ದೇನಪ್ಪ ಅಂತಂದ್ರೆ, ಮುಂದಿನ ಚುನಾವಣೆಗೆ ದಿಕ್ಸೂಚಿ ಇದು ಇದೇ ಅವ್ರ ಮೇನ್ ಬ್ಲ್ಯಾಂಕ್. ಇದು ಪ್ರಚಾರದಲ್ಲಿ ಇದ್ದಂಥ ವಿಷಯ. ಮುಂದಿನ 2028 ಚುನಾವಣೆಗೆ ದಿಕ್ಸೂಚಿ ನಮ್ಮ ತಿಮ್ಮಾಪುರ್ ಇದ್ರು ಅಲ್ಲೇ ಬಾಗಲಕೋಟೆಯಲ್ಲಿ. ಏನಪ್ಪ ತಿಮ್ಮಾಪುರ್ ಅಂದ್ರೆ 28ಕ್ಕೂ ನಾವೇ ಬರ್ತೀವಿ ಅಂತ ಆಯ್ತಲ್ಲ ಅವ್ರ ಪ್ರಕಾರ. ನಾನು ಈ ಚುನಾವಣೆಯಲ್ಲಿ ನಮ್ಮ ಕಾರ್ಯಕರ್ತರು, ಮತದಾರರಿಗೆ, ನಮ್ಮ ಮಂತ್ರಿಗಳಿಗೆ, ಶಾಸಕರುಗಳಿಗೆ ಎಲ್ಲರಿಗೂ ಕೂಡ ಸರ್ಕಾರದ ವತಿಯಿಂದ, ಪಕ್ಷದ ವತಿಯಿಂದ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತೆ ನಾವು ಹಿಂದೆ 1 ವರ್ಷ ಆಯ್ತಾ 3 ಬೈ ಎಲೆಕ್ಷನ್ನಲ್ಲೂ ಗೆದ್ದಿದ್ದವು. ಈಗ ಮತ್ತೆ 2 ಬೈ ಎಲೆಕ್ಷನ್ನಲ್ಲೂ ಗೆದ್ದಿದ್ದೀವಿ. ಅದರರ್ಥ ನಮ್ಮ ಕಾರ್ಯಕ್ರಮಗಳನ್ನು ಜನ ಮೆಚ್ಚಿಕೊಂಡಿದ್ದಾರೆ. ನಮ್ಮ ಕಾರ್ಯಕ್ರಮಗಳು ಮತದಾರರನ್ನು ತಲುಪಿದ್ದಾವೆ. ಜನರು ನಮ್ಮ ಮೇಲೆ ವಿಶ್ವಾಸ, ಅಭಿಮಾನವನ್ನು ಇಟ್ಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೀತಕ್ಕಂಥ ಪಕ್ಷ. ಕೊಟ್ಟ ಮಾತಿನಂತೆ ನಡ್ಕೊಳ್ತಕ್ಕಂಥ ಪಕ್ಷ. ನಮ್ಮ ಗ್ಯಾರಂಟಿ ಯೋಜನೆಗಳು ನಮ್ಮನ್ನ ಕೈ ಹಿಡಿದಿದ್ದಾವೆ. ಅದರಿಂದ ನಾನು ಮತ್ತೊಮ್ಮೆ ನಮ್ಮನ್ನು ಗೆಲ್ಲಿಸಿದಂಥ ಎಲ್ಲ ಮತದಾರರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಬಿಟ್ಟು ಬೇರೆ ಕಡೆ ವಾಲ್ತಿದೆ ಅಂತ ನಾನು ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಸರ್, ಹಿಂದೆ ಈ ಚುನಾವಣೆ ಫಲಿತಾಂಶ ಅದೇ ವಿಷಯಕ್ಕೆ ಸರ್, ಚುನಾವಣೆ ಫಲಿತಾಂಶದ ಮೇಲೆ ಪರಿಣಾಮ ಬೀರಿದ್ರೆ ಅದನ್ನು ಕ್ರಮ ಕೈಗೊಳ್ತಾರೆ ಅಂತ ನಿಮ್ಗೆ ಚರ್ಚೆ ಆಗ್ತಾ ಇತ್ತು ನಿಮ್ಮ ಪಕ್ಷದಲ್ಲಿ ಕಾರ್ಯಕ್ರಮ. ಈ ಕ್ರಮ ತಗೊಂಡಿದೀವಲ್ಲ, ಕ್ರಮ ಕೈಗೊಳ್ತಾರೆ, ಯಾರು ಸರ್ಕಾರ ಕೊಟ್ಟಿದ್ದಾರೆ ಅವ್ರು ಕ್ರಮ ಕೈಗೊಳ್ತಾರೆ ಅಂತ ಹೇಳ್ತಾ ಇದ್ರು. ಈಗ ಮುಂದೆ ನಿಮ್ಮ ಲೀಡ್ ಕಡಿಮೆ ಆಗಿದೆ, 15-20 ಸಾವಿರ ಗೆಲ್ತೀವಿ ಅಂತ 5 ಸಾವಿರ ಬಂದಿದೆ. ಬಿಜೆಪಿ ಅವ್ರು ಗೆದ್ದೇ ಗೆಲ್ತೀವಿ ಅಂತಿದ್ರು. ಅದ್ರ ಬಗ್ಗೆ ಏನು ಮಾತಾಡಲ್ಲ ನೀನು. ಗೆದ್ದೇ ಗೆಲ್ತೀವಿ ಅಂತಿದ್ರು, 2 ಗೆಲ್ತೀವಿ ಅಂತಿದ್ರು. ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ. ಮುಸ್ಲಿಮರು ಬಿಜೆಪಿ ವೋಟ್ ಹಾಕಲ್ಲ ಅಲ್ಲ,
ಮುಸ್ಲಿಮ್ಸು ನಮಗೆ 30,000 ಚಿಲ್ಲರೆ 35,000 ಓಟ್ ಹಾಕಿದ್ದಾರೆ. ಒಟ್ಟು ಅಲ್ಲಿ 80,000 ಪೋಲ್ ಆಗಿದ್ದು, 50,000 ಚಿಲ್ಲರೆ 56,000 ಮುಸ್ಲಿಮ್ಸ್ ಓಟ್ ಹಾಕಿದ್ರು. 56,000ದಲ್ಲಿ ಬಂದಿರೋದು ಎಷ್ಟು? ಎಲ್ಲ ಸೇರಿಸಿದ್ರೆ ಮುಸ್ಲಿಮ್ರಿಗೆ ಬಂದಿರೋದು ಎಷ್ಟು? 23,000, 24,000, 23,000. ಇನ್ನು ಉಳಿದವೆಷ್ಟು? 35,000. ಅವಷ್ಟೆಲ್ಲ ನಮಗೆ ಬಂದಿಲ್ವಾ? ಅದಕ್ಕೆ ಬಿಜೆಪಿ ಮತ್ತೆ ಕಾಂಗ್ರೆಸ್ಸಿಂದ ಮುಸ್ಲಿಂ ಸಮುದಾಯದವರು 20,000, 30,000 ಮತಗಳು ಕಳ್ಕೊತಿದ್ದಾರೆ. ಹಿಂದಿನ ಸಾರಿನೂ ಇಂಡಿಪೆಂಡೆನ್ಸ್ ಓಟ್ ಹಾಕಿದ್ರು, ಈ ಸಾರಿ SDPIಗೆ ಜಾಸ್ತಿ ಓಟ್ ಹಾಕಿದ್ದಾರೆ. ಯಾಕೆ, ಎಲ್ಲಿ ನಾವು ಎಡವಿದ್ದೀವಿ, ಯಾಕೆ ನಮ್ಮನ್ನ ಇದು ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಪಕ್ಷ ತನಿಖೆ ಮಾಡ್ತದೆ. ಅದನ್ನ ಮಾಡಿದ ಮೇಲೆ ನಾವು ಕ್ರಮ ತಗೊಳ್ತಕ್ಕಂಥ ಕೆಲಸ. ಸರಿ ಇದೆ. ಸರ್, ಎಲೆಕ್ಷನ್ 2 ಬೈ ಎಲೆಕ್ಷನ್ ಹೋದ್ರು ಕರ್ನಾಟಕದಲ್ಲಿ ಬಿಜೆಪಿ ದೊಡ್ಡ ಸೆಲೆಬ್ರೇಷನ್ ಮಾಡ್ತು. ವೆಸ್ಟ್ ಬೆಂಗಾಲ್ ಅಲ್ಲಿ ನಾವು ವಿನ್ ಆಗಿರೋದು ದೊಡ್ಡ ಸೋತು ಪರವಾಗಿಲ್ಲ ಅಂತ ಹೇಳಿ, ಇದೊಂದು ರೀತಿ ನಿಮ್ಮನ್ನ ಮತ್ತೆ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡುತ್ತಾ ನಮಗೆ 2080 ಹೋಗೋದಕ್ಕೆ? ನೋಡ್ರಿ, ವೆಸ್ಟ್ ಬೆಂಗಾಲ್ನಲ್ಲಿ 15 ವರ್ಷ ಮಮತಾ ಬ್ಯಾನರ್ಜಿ ಅಧಿಕಾರದಲ್ಲಿ ಇದ್ಲು. 15 ವರ್ಷಗಳ ಕಾಲ 3 ಎಲೆಕ್ಷನಲ್ಲಿ ಗೆದ್ದಿದ್ದು. ಬಹುಶಃ ಆಂಟಿ ಇನ್ಕಂಬೆನ್ಸಿ ಕೆಲಸ ಮಾಡಿರ್ಬೋದು ಅಂತ ನನಗನ್ಸುತ್ತೆ. ನಾನು ಹೋಗಿಲ್ಲ, ವೆಸ್ಟ್ ಬೆಂಗಾಲ್ಗೆ ಹೋಗಿಲ್ಲ. ಇರ್ತಕ್ಕಂಥ ಇನ್ಫಾರ್ಮೇಶನ್ ಪ್ರಕಾರ ಆಂಟಿ ಇನ್ಕಂಬೆನ್ಸಿ 3 ಸಾರಿ ಆಮೇಲೆ SIR ಸುಮಾರು 91 lakhs. ಆ ಎಮ್ಮ ಹೇಳೋ ಪ್ರಕಾರ ಅದೇನು ಡಿಸ್ಪ್ಯೂಟ್, ಅದನ್ನ ಅಲ್ಲಗಳದಿಲ್ಲ. ಅವರು 91 lakhs ವೋಟರ್ಸ್ನ ಇದು ಮಾಡಿರ್ತಕ್ಕಂಥದ್ದು. ಇವೆಲ್ಲ ಕಾರಣಗಳಿರ್ಬೋದು, ನನಗೆ ಗೊತ್ತಿಲ್ಲ. ಸರಿಯಾಗಿ ಮಾಹಿತಿ, ನಿಖರವಾದಂಥ ಮಾಹಿತಿ ಇಲ್ಲ. ಬಹುಶಃ ನಮಗೆ ತಮಿಳುನಾಡಿನಲ್ಲಿ ಆಶ್ಚರ್ಯ ತರ್ತಕ್ಕಂಥದ್ದು. ತಮಿಳುನಾಡಿನಲ್ಲಿ in the election these things do happen. Mostly youngsters voted for film artist Mr. Vijaya. ಅವ್ರ ಹೆಸರೇನು, ಪೂರ ಹೆಸರೇನು? ಜೋಸೆಫ್ ವಿಜಯ್. ಚಂದ್ರಶೇಖರನ್ ಅಂತ. ಜೋಸೆಫ್ ವಿಜಯ್ ಅಂತ ನಂಗೆ ಗೊತ್ತಿರೋದು. ಚಂದ್ರಶೇಖರ್ ಅಂತ ನೀನು ಅಡಿಷನಲ್ ಆಗಿ ಹೇಳ್ತಾ ಇದೀಯ, ನಂಗೆ ಗೊತ್ತಿಲ್ಲ. ನನಗೆ ಜೋಸೆಫ್ ವಿಜಯ್ ಅಂತ ಬರೆಯಪ್ಪ. ಸಾಕಷ್ಟು ಗೊತ್ತಿಲ್ಲ. ಸಿ, ದೇ ವಾಂಟೆಡ್ ಎ ಚೇಂಜ್. ತಮಿಳ್ನಾಡು ವೋಟರ್ಸ್ ಇದಾರಲ್ಲ, ದೇ ವಾಂಟೆಡ್ ಎ ಚೇಂಜ್. ಬಹುಶಃ ಬದಲಾವಣೆಗೋಸ್ಕರ ವೋಟ್ ಹಾಕಿರ್ಬೇಕು ಅಂತ ಅನ್ಸುತ್ತೆ ನನಗೆ. ಅದಕ್ಕೆ ನಾನು ಹೇಳಿದ್ದು, ಇಟ್ ಇಸ್ ಎ ಸರ್ಪ್ರೈಸಿಂಗ್ ರಿಸಲ್ಟ್. ಅದು ಕೇರಳ ಎಕ್ಸ್ಪೆಕ್ಟ್ ಮಾಡಿದ್ದು ನಾವು. ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಬಂದಿದೆ. ಮತ್ತೆ ಕರ್ನಾಟಕದಲ್ಲಿ 2 ಸೀಟ್ಗಳನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು. The same principle applies to other states also. But what's your assessment, sir, in Kerala when we talk about CM space? Because KC is right now in Delhi as well. That High Command will decide. Sir, do you somewhere feel the Generation Z, which we are calling, is becoming much more
attention, because many governments change after the revolution started with the Gen Z. Now, do you think the same thing has happened in Tamil Nadu and it will also make some impact throughout the country? No, it will not impact on other states. See, they wanted a change. The voters of the Tamil Nadu, they wanted a change. That is why they voted Vijayan party, because 7-8 months back, the party was formed. ಒಂದು 7-8 ತಿಂಗಳಾಗಿರ್ಬೇಕಲ್ಲ. 24 ಫಿಲಂ ಮಾರ್ಕೆಟ್ಗೆ ಓಟ್ ಹಾಕಿ ಪಾಠ ಕ್ರೆಡಿಟ್ ಅನ್ನ ಕೊಡ್ತೀರಾ ಸರ್? ದಾವಣಗೆರೆ ವಿನ್ ಆಗಿರೋ ಕ್ರೆಡಿಟ್ ಮೊಹಮ್ಮದ್ ಇಸ್ಲಾಂ ಅವ್ರಿಗೆ ಅವರು ಎಸ್ ಎ ಪಾರ್ಟಿ ಸೋಲ್ಜರ್ ಆಗಿ ಕೆಲಸ ಮಾಡಿದ್ದಾರೆ ಅಷ್ಟೇ. ಸರ್, ಈ ಪಶ್ಚಿಮ ಬಂಗಾಳದಲ್ಲಿ SIR ದಿಂದ 91 ಲಕ್ಷ ವೋಟ್ ಡಿಲೀಟ್ ಆಗಿದೆ ಅಂತ ಕರ್ನಾಟಕದಲ್ಲಿ ಅಲೋ ಮಾಡ್ತೀರಾ ಸರ್? ಏನ ಪಶ್ಚಿಮ ಬಂಗಾಳದಲ್ಲಿ SIR ದಿಂದ 91 ಲಕ್ಷ ವೋಟ್ ಡಿಲೀಟ್ ಆಗಿದೆ ಅಂತ ಕರ್ನಾಟಕದಲ್ಲಿ ಅಲೋ ಮಾಡ್ತೀರಾ SIR? ಇಲ್ಲಿ ನಿಷ್ಪಕ್ಷಪಾತವಾಗಿ ಯಾರನ್ನೂ ಕೂಡ ಟಾರ್ಗೆಟ್ ಮಾಡ್ಕೊಂಡು ಇದು ಮಾಡಬೇಕಾಗಿಲ್ಲ, ರಿಮೂವ್ ಮಾಡಬೇಕಾದ ಅಗತ್ಯ ಇಲ್ಲ. ಅದಕ್ಕೆ ಅವಕಾಶ ಕೊಡೋದು ಇಲ್ಲ ನಾವು. ಓಕೆ, ಥ್ಯಾಂಕ್ ಯು. ಅದೆಲ್ಲ ಹೈಕಮಾಂಡ್ನವರು. ಥ್ಯಾಂಕ್ ಯು. ಈಗ ನಾನು ಹೈಕಮಾಂಡ್ ಕರೆದಾಗ ಹೋಗ್ತೀವಯ್ಯ, ಕರೆದಾಗ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ. ಶಾಸಕರು ಕ್ಯಾಬಿನೆಟ್ ರೀಶಫಲ್ ಮಾಡಿ ಅಂತ ಹೇಳ್ತಾರೆ, ಇನ್ನೊಂದು ಅಕ್ಷರ ಹೋಗಿ ಮಲ್ಲಿಕಾರ್ಜುನ್ ಖರ್ಗೆ ನೀವು ಸಿಎಂ ಆಗಿ ಅಂತ ಹೇಳ್ತಾರೆ. ಟೆಸ್ಟ್ ಮಾಡ್ತಾರೆ ಸರ್ ಹೈಕಮಾಂಡ್ ಏನು ಮೆಕ್ಯಾನಿಸಮ್ ಬಳಸ್ತಿದೆ? ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಸಿ, ಅವರು ಅವರ ಅಭಿಪ್ರಾಯ ಹೇಳಲಿಕ್ಕೆ ಸ್ವತಂತ್ರರಾಗಿದ್ದಾರೆ. ಟೆಸ್ಟ್ ಮಾಡ್ತಾ ಇದ್ದೀರಾ ಈ ಶಾಸಕರು ಹೋಗಿ ಹೇಳಿ ಯಾರು ಹೋಗಿದ್ರು ಅವ್ರನ್ನೇ ಕೇಳಿಯಪ್ಪ. ನೀವು ಕೇಳ್ಕೊಂಡೇ ಹೋಗಿದ್ದಾರೆ ಸರ್, ನೀವು ಸೀನಿಯರ್, ನೀವು ಕೇಳ್ಕೊಂಡೇ ಹೋಗಿದ್ದಾರೆ. ಲಾಸ್ಟ್ ಟೈಮ್ ಬಜೆಟ್ ಟೈಮ್ ನೀವು ಕೇಳ್ಕೊಂಡೇ ಹೋಗಿದ್ರು, ನೀವು ಹೋಗಿ ಅಂತ ಹೇಳಿದ್ರಂತೆ. ನಾನು ನಿಮ್ಮ ಇಷ್ಟ ಅಂತ ಹೇಳಿದ್ದೆ. ನಥಿಂಗ್ ರಾಂಗ್, ನಥಿಂಗ್ ರಾಂಗ್. ಅವರು ಆಸ್ಪೈರ್ ಮಾಡಿದ್ರೆ ನಥಿಂಗ್ ರಾಂಗ್. ಸರ್, ನೀವು ಸೀನಿಯರ್ ಕಾಂಗ್ರೆಸ್ ಲೀಡರ್ ಆಗಿರೋದ್ರಿಂದ ಕಾರ್ಯಕರ್ತರಾಗಿ ಕೆಲಸ ಮಾಡಿರುವಂತ ಪಕ್ಷದ ನಾಯಕರು ಸಿಎಂ ಸ್ಥಾನವನ್ನು ವಹಿಸುವುದು ತಪ್ಪನ್ಸುತ್ತಾ? ನಥಿಂಗ್ ರಾಂಗ್. ಥ್ಯಾಂಕ್ ಯು. ಅದೇನು ಹೇಳೋದೇನು? ರೇವಣ್ಣ ಮಾಡಪ್ಪ, ರೇವಣ್ಣ ಇವೆಲ್ಲ ಸಪ್ರೇಟ್ ಆಗಿ ಮಾಡ್ಬೇಕಯ್ಯ, ಬರೋದಿಲ್ಲ ಆಮೇಲೆ. ಈಗ ಬೇಡ, ಇವೆಲ್ಲ ರಾಜಕೀಯದ ಬಿಸಿಲ್ ಮಾಡೋದು ಬೇಡ. ಗ್ಯಾರಂಟಿ ಅಲ್ಲೇ ಇಂಪ್ಲಿಮೆಂಟ್ ಸೀಲ್ ಹಾಕಿದ್ರು ನೆನ್ನೆ ಜನ. ಬೇರೆ ಸ್ವಲ್ಪ ಟೈಮ್ ಕೊಡೋಣ. ಇವರೆಲ್ಲ ಬರೆಯಕ್ಕೆ ಜಾಗ ಇಲ್ಲ ಇವ್ರ ಹತ್ರ. ಕಾಪಿ Okay, thank you. Thank you very much.